ಬೇಡ ಹತ್ತು ಕೊಟ್ಟಿವ ಬೇಡ ಸುಮ್ ಕುಂದ್ರು ಉಂಬೆಣ್ಣಿ ಬಾಡ್ತದು ಅದು ಬಳಿಕೆ ಸ್ವಂತದಲ್ಲೇ ಒಂಟೆ ಮಾಮಲ್ಲೇಡಿ ತಗಡು ನಾಲ್ಕು ಮುಳ ನಮಸ್ಕಾರ ಎಲ್ಲರಿಗೂ. ಟೈಮ್ ಅಂತೂ 4:15 ಆಗೈತ್ರಿ. ಇವಾಗ ವ್ಲಾಗ್ ಮಾಡಿದ್ರೆ ಇವರಂತೂ ಟ್ಯೂಷನ್ಗೆ ಹೋಗಿ ಬಂದಿದ್ರು. ಇವತ್ತಂತೂ ಸ್ಪೆಷಲಾಗಿರೋಂಥ ಒಂದಿಷ್ಟು ಚಕ್ಕುಲಿ ಮಾಡೋದೈತ್ರಿ. ಹಾಗಾಗಿ ಚಕ್ಕುಲಿ ಮಾಡತ್ತಿದ. ಇದಕ್ಕಂತೂ ಕೆಲವೊಬ್ಬೊಬ್ರು ಚಕ್ಲಿನೂ ಅಂತಾರೆ, ಇಲ್ಲಾಂದ್ರೆ ಗಾರ್ಗಿ ಅಂತಾರೆ. ಎರಡೆರಡು ಥರ ಕರೆದಿರ್ತಾರೆ. ಯಾವುದಾದ್ರೂ ಒಂದು ಕರೆದಿರ್ತಾರೆ. ನಮ್ಮ ಕಡೆ ಅಂತೂ ಚಕ್ಲಿಯರಿ ಅಂತಾರೆ, ಇಲ್ಲಾಂದ್ರೆ ಗಾರ್ಗಿಯರಿ ಅಂತಾರೆ. ನಾನು ಹಿಟ್ಟು ಬಿಸ್ಕೊಂಬಂದಿಟ್ಟಿದ್ರಿ. ಚಕ್ಲಿ ಮಾಡ್ಲಿಕ್ಕಂತ ಯಾಕೆಸಿಂದ ಬಿಸ್ಕೊಂಬಂದಿಟ್ಟಿದ್ದೆ. ಒಂದಿಷ್ಟು ಅದಕ್ಕೆ ಪುಟಾಣಿ ಕಾಳು ಮತ್ತು ಪೋಯ ಅವಲಕ್ಕಿ ಹಾಕಿಸಿಂದ ಬಿಸ್ಕೊಂಬಂದಿಟ್ಟಿದ್ದೆ. ಮನೆಯೇ ಬಿಸ್ಕೊಂಬಂದಿದ್ದೆ. ಇದಕ್ಕೆ ಮತ್ತೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕಾಕತ್ತೀರಿ ನಾನು. ಕಡಲೆ ಹಿಟ್ಟಿಗೆ ಭೀ ಭಾಳ ಚಂದ ಬಂದಿರ್ತಾವೆ. ಹಾಗಾಗಿಸಿಂದ ಮೊದಲಿಗೆ ಅದಕ್ಕೆ ಪುಟಾಣಿ ಹಾಕಿ ಬೀಸಿದ್ದೆ. ಆಮೇಲೆ ಪುಟಾಣಿ ಹಿಟ್ಟು ಹಾಕಿದ್ದಿಲ್ಲ ನಾನಿಲ್ಲಿ, ಕಡಲೆ ಹಿಟ್ಟು ಹಾಕಿದ್ದೆ. 1 ಕಪ್ ಆಗೋಷ್ಟು ಕಡಲೆ ಹಿಟ್ಟು ಹಾಕಿದ್ದೆ, ಜಾಸ್ತಿ ಏನು ಹಾಕಿಲ್ಲ. ಜಾಸ್ತಿ ಹಾಕಿದ್ರೆ ಭಾಳ ಇದಾಗಿಬಿಡುತ್ತೆ. ಹಾಗಾಗಿಸಿಂದ ಯಾಕಂದರೆ ನಾವು ಮೊದಲಿಗೆ ಬೀಸೋ ಟೈಮಿಗೆ ಪುಟಾಣಿ ಹಾಕಿರ್ತೇವಲ್ಲ ರೀ, ಹಾಗಾಗಿ ಕಡಲೆ ಹಿಟ್ಟು ಸ್ವಲ್ಪನೇ ಹಾಕಿದ್ದು ನಾನು. ಒಂದು ಚಹಾ ಕುಡಿಯೋ ಕಪ್ಪಿಲಿಂದ 1 ಕಪ್ಪಿನಷ್ಟು ಕಡಲೆ ಹಿಟ್ಟು ಹಾಕೀನಿ. ಯಾವ ಕಪ್ಪಿಲಿಂತ ಕಡಲೆ ಹಿಟ್ಟು ತೊಗೊಂಡಿನೋ ಅದೇ ಕಪ್ಪಿಲಿಂತ ಅಳತೆ ಏನೋ ಅಷ್ಟೇ ತೊಗೋಬೇಕಂತೇಳಿ ಅಳತೆ ಏನು ತೊಗೊಂಡಿಲ್ಲ ನಾನು. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಹಿಟ್ಟು. ಇದಕ್ಕೇನು ನಾವು ಸಕ್ಕರೆ ಮಾಪಲ್ಲಿ ಈ ಥರದ ಮಾಪ ಏನು ತೊಗೊಳೋದಿಲ್ಲ. ನಮ್ಗೆ ಎಷ್ಟು ಬೇಕಂತ ಅಷ್ಟೇ ಹಾಕ್ಕೊಂಡೀನಿ. ಒಂದು 4 ಬಟ್ಲಲ್ಲಿಂದ ಒಂದು 5 ಕಪ್ಪಿನಷ್ಟು ಮಾಡತ್ತಿದ್ರು ನಾನು.
ಅದಿಷ್ಟು ಇದೆ ಅಂದ್ರೂ ಚಕ್ಲಿ ಭಾಳ ಇಷ್ಟ ಆಗಿರ್ತಾವೆ ರೀ. ಹಾಗಾಗಿ ಕೇಸಿಂದ ಇವಾಗ ಟೈಮ್ ಎಲ್ಲ ಸಂಜೆ 4:30 ಆಗ್ಯದ ಅಂತ ಹೇಳ್ಕೇಸಿಂದ ಒಂದು 1 ಕಿಲೋದಷ್ಟು ಮಾಡಿದ್ರೆ ಸಾಕಾಯ್ತು ಅಂತ ಹೇಳ್ಕೇಸಿ 1 ಕಿಲೋ ಹಿಟ್ಟು ನಾದಿತ್ತಿದ್ರು ನಾನು. ಹಿಟ್ಟು ಒಂದು ಸ್ವಲ್ಪ ಚಾಣಿ ಹಿಡ್ದು ತೊಗೊಳತ್ತಿದ್ರು ನಾನು. ಏಕೆಂದ್ರೆ ಬೀಸ್ಕೊಂಬಂದು 2-3 ದಿನ ಆಯ್ತಲ್ಲ ರೀ. ಹಿಟ್ಟು ಒಂದು ಸ್ವಲ್ಪ ನಾದಬೇಕಾದ್ರೆ ಇದು ಹವಾ ಹಿಡಿಯಂಗಿಲ್ಲ. ಹಾಗಾಗಿ ಕೇಸಿಂದ ಒಂದು ಸ್ವಲ್ಪ ಚಾಣಿ ಹಿಡಿದ್ಬಿಟ್ರೆ ಹಿಟ್ಟೆಲ್ಲ ಹವಾ ಹಿಡಿದು ಬಿಡ್ತದೆ. ನಾದಬೇಕಾದ್ರೆ ಭೀ ಯಾಕಂದ್ರೆ ಚಕ್ಲಿ ಮನ್ಯಾಗ ಒತ್ತಬೇಕಾದ್ರೆ ಜಾಸ್ತಿ ಒಂದು ಸ್ವಲ್ಪ ಹಿಟ್ಟೆಲ್ಲ ಜಾಸ್ತಿ ಸಣ್ಣಗಿದ್ದಿರ್ಬೇಕು ರೀ. ಇದನ್ನು ಕೂಡ ಭಾಳಷ್ಟು ಸಣ್ಣಗೆ ಬೀಸ್ಕೊಂಬಂದಿದ್ದೆ. ಆದ್ರೂ ಒಂದಿಷ್ಟು ಚಾಣಿ ಹಿಡಿದ ಕೇಸಿಂದ ನಮ್ಮ ಜೊತೆ ಅಂತೂ ಒಟ್ಟು ಸುಮ್ಮ ಕುಂದ್ರಲಾಗಿಲ್ಲ ರೀ. ಟ್ಯೂಷನ್ ಸುಟ್ಟಿ ಇತ್ತಂದ್ರೆ ಇದೇ ಥರನೇ ಮಾಡಿರ್ತಾನೆ. ಹಾಗಾಗಿ ಕೇಸಿಂದ ಡೈಲಿ ಟ್ಯೂಷನ್ ಕಳಿರ್ತೇವೆ ಅವನಿಗೆ, ಒಂದಿನ ತಪ್ಪಲಾರ್ದೆ. ಆದರೆ ಇವಾಗಂತೂ ಟ್ಯೂಷನ ಬಿಟ್ಟಿದ್ದೇನೆ ರೀ. ಅವನು ಸುಟ್ಟಿ ಹೋಮ್ವರ್ಕ ಜಾಸ್ತಿ ಕುಂತಿದ್ದು. ಹಾಗಾಗಿ ಅವ್ರ ಪಾಪ ಟ್ಯೂಷನ್ ಕಳಿತಿಲ್ಲ ಈ ತಿಂಗಳು. ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಲತ್ತಿದ್ರಿ. ಇದಕ್ಕಂತೂ ಮಸಾಲೆ ಖಾರ ಹಾಕಿದಿಲ್ಲ ರೀ. ಅಚ್ಚ ಖಾರದ ಪುಡಿ ಹಾಕ್ಲತ್ತಿದ್ದ. ಖಾರದ ಪುಡಿ ಒಂದು ಸ್ವಲ್ಪ ಕಡಾಕಿಯಾಗಿತ್ತಂದ್ರೆ ಇನ್ನೂ ಕೂಡ ಚೆಂದಾಗಿರುತ್ತೆ. ನಂದು ಅಷ್ಟೇ ಮೀಡಿಯಮ್ ಕಲರ್ದಾಗಿತ್ತು ರೀ. ಜಾಸ್ತಿ ಕಡಕ್ಕೂ ಇದ್ದಿದ್ದಿಲ್ಲ, ಜಾಸ್ತಿ ಮಟ್ಟನೂ ಇದ್ದಿದ್ದಿಲ್ಲ. ಒಂದು 3 ಚಮಚದಷ್ಟು ಖಾರ ಹಾಕ್ಕೊಂಡೀನಿ. ಇಲ್ಲಂತೂ 1-2 ಚಮಚದಷ್ಟು ಎಳ್ಳು ತೊಗೊಂಡೀನಿ ರೀ. ಅದಕ್ಕೆ ಮಿಕ್ಸ್ ಮಾಡ್ಲಿಕ್ಕೆ ಚಕ್ಲಿ ಮಾಡಬೇಕಾದ್ರೆ ಮೇನ್ ಫಸ್ಟ್ ಅಂದ್ರೆ ಎಳ್ಳಿರಬೇಕು. ಎಳ್ಳಿದ್ರೇ ಚಕ್ಲಿ ಆಗಿರ್ತದೆ. ಅದಕ್ಕೆ ಕಿಶಿಂದ 2 ಚಮಚಲಿಂತ 1-2 ಚಮಚದಷ್ಟು ಎಳ್ಳು ಹಾಕ್ಕೊಳತ್ತಿದ್ರು ಅದಕ್ಕೆ. ಆ ವಿಡಿಯೋ ಮಾಡಬೇಕಾದ್ರಂತೂ ಜಾಸ್ತಿ ಹಾಡು ಮತ್ತು ಚುಕ್ಕೊಳ್ದು ಇಲ್ಲೆಲ್ಲ ಆಟ ಆಡೋದು ಎಲ್ಲ ಸೌಂಡ್ ಜಾಸ್ತಿ ಹೊಂಟಿತ್ತು ರೀ. ಹಾಗಾಗಿ ಒಂದು ಸ್ವಲ್ಪ ಸೌಂಡ್ ಪೂರ ಎಲ್ಲ ತೆಗೆದುಬಿಟ್ಟು ಕೇಸಿಂದ ಇವತ್ತಿನ ವಿಡಿಯೋಕ್ಕೆ ವಾಯ್ಸ್ ಓವರ್ ಕೊಡ್ಲತ್ತಿದ್ದೆ. ಇವಾಗ ಒಂದು ಸಲ ಎಲ್ಲ ಹೆಚ್ಚು ಹಾಕಿದ್ಮೇಲೆ ಮಿಕ್ಸ್ ಮಾಡತ್ತಿದ್ರು ನಾನು ಚಕ್ಲಿ ಹಿಟ್ಟಿಗೆ. ಇದಕ್ಕೆ ಮತ್ತೇನು ಐಟಮ್ಸ್ ಹಾಕಿಲ್ಲ ರೀ. ಬರೀ ಖಾರ, ಉಪ್ಪು ಮತ್ತು ಎಳ್ಳು ಇಷ್ಟೇ ಮಿಕ್ಸ್ ಮಾಡೀನಿ. ಮತ್ತು ಮಸಾಲೆ ಕೂಡ ಹಾಕ್ಬೋದು ರೀ. ಮಸಾಲೆ ಇರ್ಲಾರ್ದೇ ಮಾಡೋಂಗಿಲ್ಲ. ಒಬ್ಬೊಬ್ರಿಗೆ ಮಸಾಲೆ ಹಾಕಿರ್ತಾರೆ, ಆಕಿನ್ನ ಬೇರೆಯವ್ರು ಒಬ್ಬರು ಮಸಾಲೆ ಹಾಕ್ಲಾರ್ದೇ ಮಾಡಿರ್ತಾರೆ. ನಾನು ಇವತ್ತು ಚಕ್ಲಿ ಮಾಡಬೇಕಾದ್ರೆ ಯಾವುದೂ ಮಸಾಲೆನೂ ವಾಪರಿಸಿದಿಲ್ಲ ರೀ. ಹಾಕೋರಿದ್ರೆ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ನಾನು ಇವತ್ತು ಯಾವುದೇ ಥರದ ಮಸಾಲೆ ಎಲ್ಲ ಸ್ಕಿಪ್ ಮಾಡಿದ್ರಿ. ಬರೀ ಮೀಡಿಯಮ್ಮಾಗಿ ನಮ್ಮ ಮನ್ಯಾಗ ಏನಿದ್ರತ್ತೋ ಇಷ್ಟ್ರ ಮೇಲೆ ಚಕ್ಲಿ ಮಾಡ್ಕೊಬೋದು. ಇದಕ್ಕೆ ಒಂದು ಸಲ ಜಿಗಿಯಾಗಿ ನಾದಾಗತ್ತೈತೆ ರೀ. ಅಂದ್ರೆ ಜಿಗಿದಿಲ್ಲ ಅಂದ್ರೆ ನಾವು ಬಿಸಿ ನೀರು ಕಾಸಿ ಜಿಗಿ ಭೀ ಹಾಕೋಬೋದು. ಒಂದು ಸ್ವಲ್ಪ ಅಕ್ಕಿ ಜಾಸ್ತಿ ಜಿಗಿ ಇದ್ದವಲ್ಲ ರೀ. ಹಾಗಾಗಿ ಇದಕ್ಕೆ ಜಿಗಿಟೇನು ಹಾಕ್ಕೊಂಡಿಲ್ಲ ನಾನು. ಹಾಗೆ ತಣ್ಣೀರು ಹಾಕಿ ನಾದಿ ಬಿಡ್ಲತ್ತಿದ್ದೆ. ಒಂದು ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ನಾದಿ ಬೀಳತ್ತಿರ. ಯಾಕಂದ್ರೆ ಇಲ್ಲ ಅಂದ್ರೆ ಮಣಿದಾಗ ಒತ್ತಬೇಕಾದ್ರೆ ಜಾಸ್ತಿ ಬಿರಿನೇ ಆಗಿರ್ತದೆ. ಖರೆ ಗಟ್ಟಿ ಇದ್ರೆ ಒಂದು ಸ್ವಲ್ಪ ಮೆತ್ತಗಿದ್ರೆ ಅಷ್ಟೇನು ಬಿರಿ ಬರೋಂಗಿಲ್ಲ ಮಣಿ. ಆದ್ರೂ ಮೆತ್ತಗಿದ್ದೀವಿ ಜಲ್ದಿ ಗರಿಗರಿಯಾಗಿ ಬರೋಂಗಿಲ್ಲ ರೀ ಎಣ್ಣೆಗೆ. ಹಾಗಾಗಿ ಕೇಸಿಂದ ಸುಮ್ಮನೆ ಲೇಟ್ ಆಯ್ತು ಅಂತ ಕೇಸಿಂದ ಒಂದು ಸ್ವಲ್ಪ ಹಿಟ್ಟಾಗಿ ಗಟ್ಟಿ ನಾದತ್ತಿದ್ರಿ. ಅದಕ್ಕೆ ಮತ್ತೊಂದು ಸಲ ಉಪ್ಪು ಕಮ್ಮಿ ಬಿದ್ದಿತ್ತು ರೀ. ಹಾಗಾಗಿ ಕೇಸಿಂದ 1 ಚಮಚದಷ್ಟು ಮತ್ತೊಂದು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ನಾದತ್ತಿದ್ದೆ. ಇವಾಗಂತೂ ಹಿಟ್ಟಂತೂ ನಾದೋದಾಗ್ಯದ ರೀ. ಇನ್ನೊಂದು ಸ್ವಲ್ಪ ಮಿದ್ಬಿಟ್ಟು ಒಂದು ಅರ್ಧ ಗಂಟೆ ಹಿಟ್ಟು ನೆನೆಸಿದ್ರೆ ಆಯ್ತು ರೀ. ಅದಕ್ಕೆ ಜಾಸ್ತಿ ಏನು ನೆನೆಸೋದು ಬೇಡ. ಯಾವುದೇ ಥರದ ಈ ಥರ ನಾವು ರೆಸಿಪಿ ಮಾಡ್ತಲ್ಲ ರೀ, ಆ ಥರದೇ 1 ಗಂಟೆ 2 ಗಂಟೆ ಹಿಟ್ಟು ನೆನೀತದೆ ಅನ್ನಪ್ಲೇ ಇಲ್ಲ. ನಮಗೆ ಯಾವಾಗ ಬೇಕೋ ಅವಾಗ ದಿಢೀರಂತ ಒಂದು ಸ್ವಲ್ಪ ಖಾರ ಉಪ್ಪು ನಮ್ಮಲ್ಲಿ ಇದ್ದಷ್ಟು ಹೆಚ್ಚು ಹಾಕಿಸಿಂದ ದಿಢೀರಂತ ಮಾಡ್ಕೊಬೋದು ರೀ ಚಕ್ಲಿ ಅಂತೂ. ಇದಕ್ಕೆ ಮತ್ತೊಂದು ಸ್ವಲ್ಪ ನೀರು ಹಾಕಿ ಮಿದ್ದಿ ಮಿಕ್ಸ್ ಮಾಡಿ ಇಡ್ಲತ್ತಿದ್ರಿ. ಯಾಕಂದ್ರೆ ಜಾಸ್ತಿ ಗಟ್ಟಿಯಾಗಿ ಬಿಟ್ಟಿತ್ತು. ಅದ್ರಾಗ ಬೇರೆ ಒಂದು ಅರ್ಧ ಗಂಟೆ ನೆನೆ ಇಟ್ಟೇವಂದ್ರೆ ಹಿಟ್ಟು ಒಂದು ಸ್ವಲ್ಪ ನೆನೆದ ಕೇಸಿಂದ ಇನ್ನೊಂದು ಸ್ವಲ್ಪ ಅಂದ್ರೆ ಗಟ್ಟಿ ಆತಂತ ಕೇಸಿಂದ ಅದಕ್ಕೆ ಮತ್ತೊಂದಿಷ್ಟು ನೀರು ಹಾಕಿಸಿಂದ ನೀರು ಹೊಡೆದ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಇಡ್ತೀನಿ ರೀ. ಈಗ ಈ ಥರ ಉಂಡೆ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಅದೇ ಬಿಟ್ಟು ಇಟ್ಟರಾಯ್ತು. ಇವಾಗ ನೋಡಿರಿ ಅರ್ಧ ಗಂಟೆ ಹಿಟ್ಟು ನೆನೆಲಿಕ್ಕೆ ಇಟ್ಟು ಅರ್ಧ ಗಂಟೆ ಆಗೈತೆ ರೀ. ಅದಕ್ಕೆ ಇವಾಗ ಅರ್ಧ ಗಂಟೆ ಆದಮೇಲೆ ಮತ್ತು
ಕುಡ್ಗಿ ಮಣಿ ತೊಗೊಂಡಿದ್ದು ನಾನು ತಿರ್ವ ಮಣಿ ತೊಗೊಂಡಿದ್ದೆ. ಕುಡ್ಗಿ ಮಣಿಲಿಂತ ಗಾರ್ಗಿ ಹಾಕ್ಕೋಬೇಕು. ಈಗ ಚಕ್ಲಿ ಹಾಕ್ಲತ್ತಿದ್ದ ಆಮೇಲೆ ಬಕ್ಕಳಷ್ಟು ಚಕ್ಲಿ ಹಾಕಿಟ್ಟು ಹಿಂದ್ಗಡೆ ಎಣ್ಣೆ ಕರ್ದ್ರೈತೆ ಅಂತ ಹೇಳ್ಕೇಸಿಂದ ಫಸ್ಟಿಗೆ ನಾನು ಎಣ್ಣೆ ಕಾವಿಟ್ಟಿದ್ದಿಲ್ಲ, ಚಕ್ಲಿನೇ ಹಾಕ್ಲತ್ತಿದ್ದೆ. ಈ ಮಣಿದಾಗ ಚಕ್ಲಿ ಹಾಕ್ಬೇಕಾದ್ರೆ ಅಂತೂ ಜಲ್ದಿ ಆಗ್ತದ್ರಿ ಹಾಕೋದಂತೂ. ಆದ್ರೆ ನಾವು ಈ ಥರ ಚಕ್ಲಿದು ಅಂಗಡಿಯಾಗ ಆ ಥರ ರೌಂಡ್ ಸಿಗ್ತಾವೆ, ಆ ಥರದ ರೌಂಡ್ ಹಾಕೋಬೇಕಾದ್ರೆ ಬರೋಂಗಿಲ್ಲ. ಸುಮ್ಕೊಂಡ್ರು ಅದಕ್ಕೆ ಕೇಸಿಂದ ಒಂದಿಷ್ಟು ಹಾಕಿ ನೋಡಿದ್ರಿ ರೌಂಡ್ ಸೇಪ್ ತೊಗೋಬೇಕಂತೇಳಿ ಕೇಸಿಂದ ಭಾಳಷ್ಟು ಬಿರಿ ಹೊಂಟಿತು. ಮತ್ತು ಒಂದು ಸ್ವಲ್ಪ ಈ ಥರ ರೌಂಡಕ್ಕೆ ಹಾಕಿಸಿಂದ ಹಿಂದ್ಗಡೆ ಈ ಥರದ್ದೇನು ರೌಂಡ್ ತೊಳಿಲ್ಲ ನಾನು. ಯಾವ ಥರ ಸೇಪ್ ಬಂದ್ರೆ ಭೀ ನಡೆದಿರ್ತದೆ. ಏನೋ ನಮ್ಗೆ ಚೆಂದ ಕಾಣಬೇಕು ಅಂದೇವಂದ್ರೆ ಈ ಥರ ರೌಂಡ್ ಹಾಕ್ಕೋಬೇಕು. ಇಲ್ಲ ನಡೀತದೆ ತಿನ್ಲಿಕ್ಕೆ ಅಂದೇವಂದ್ರೆ ಡೈರೆಕ್ಟಾಗಿ ಯಾವ ಥರ ಹಾಕಿ ಬೆಳ್ಳಕ್ಕೆ ಒಟ್ಟು ಗುಂಡು ಹಾಕಿಬಿಟ್ರೆ ನಡೀತದೆ. ಅದಕ್ಕೆ ಕೇಸಿಂದ ಇದಿಷ್ಟು ರೌಂಡ್ ಹಾಕಿಸಿಂದ ಉಳ್ಕಿದ್ದೆಲ್ಲ ಏನೋ ಈ ಥರ ರೌಂಡ್ ಹಾಕ್ಲಿಲ್ಲ ರೀ. ಬೇಡ ಚಂದ ಬಂದಿಲ್ಲ ಇವು ಚಕ್ಲಿಗೆ. ನಾನು ಸರಿಯಾಗಿ ಸೇಪ್ ಇಷ್ಟೇ ತೊಗೊಂಡಿನ್ರಿ, ಯಾಕೆಂದ್ರೆ ಈ ಮಣಿಲಿಂತ ಸೇಪ್ ತೊಗೋಬೇಕಾದ್ರೆ ಚಕ್ಲಿ ರೌಂಡಾಗಿ ಬರೋಂಗಿಲ್ಲ. ಹಾಗಾಗಿ ಚಕ್ಲಿ ಯಾವುದೇ ಥರ ಇರ್ಲಕ್ಕ ಹಾಗಾಗಿ ಯಾವ ಥರ ಬಿದ್ರಿನ ಆಟೆ ಬಿಟ್ಟೀನಿ. ಇದೊಂದು ಪ್ಲೇಟಾಗಿ ಹಾಕಿಟ್ಟೇನಿ ರೀ. ಇದಿಷ್ಟು ಕರ್ದ್ಮೇಲೆ ಇದಿಷ್ಟು ಚಕ್ಲಿ ಕಡ್ಕೋಬೇಕು. ಚಕ್ಲಿ ಕರಿಬೇಕಾದ್ರೆ ಇಲ್ಲೇ ಹೊರಗೆ ಒಲೆ ಹೂಡಿ ಕರ್ಲಾಯ್ತೀರಿ. ನಾನು ಒಳಗಿನ ಅಡುಗೆ ಮನೆಗೇನೆ ಕರ್ಲಾಯ್ತಿದ್ದಿಲ್ಲ. ಇಲ್ಲೊಂದು ಸ್ವಲ್ಪ ಗಾಳಿ ಬಿಟ್ಟಿತ್ತು, ಆದರೂ ಆಗಿರ್ಲಕ್ಕಂತ ಕೇಸಿಂದ ಕಡಾಯಿದು ಇಲ್ಲೇ ಹೊರಗೆ ಇಟ್ಕೇಸಿಂದ ಚಕ್ಲಿ ಕರ್ಲಾಯ್ತೀನಿ.
ಎಂಬತ್ತು. ಇನ್ನೊಂದಿಗೆ ಕಲ್ಲಿಗೆ ಇವಾಗ ಚಕ್ಲಿ ಅಂತೂ ರೆಡಿ ಆಗೈತ್ರಿ. ಪೂರ್ತಿಯಾಗಿ ಚಕ್ಲಿ ಮಾಡೋದಾಯಿತು. ಮೊದಲಿಗೆ ನಾನು ಒಂದು ಅರ್ಧದಷ್ಟು ಮಾಡಿ ಕರೆದ್ಬಿಟ್ಟಿದ್ರಿ. ಆಮೇಲೆ ಅದಿಷ್ಟು ಚಕ್ಲಿ ಹಾಕ್ಕೊಂಡು ಅದಿಷ್ಟು ಕರೆದ್ಬಿಟ್ಟೀನಿ. ಒಂದು ಬುಟ್ಟಿದಷ್ಟು ಮಾಡಿದ್ರಿ. ಒಂದು ಅರ್ಧ ಕಿಲೋದಷ್ಟು ಹಿಟ್ಟು ತೊಗೊಂಡಿದ್ದೆ. ಅರ್ಧ ಕಿಲೋ ಹಿಟ್ಟಿನಾಗ ಒಂದು ಸಣ್ಣ ಬುಟ್ಟಿಲಿ ಒಂದು ಬುಟ್ಟಿದಷ್ಟು ಚಕ್ಲಿ ಆಗ್ಯವು. ಸಂಜೆಗೆ ಅಡುಗೆ ಒಂದಿಷ್ಟು ದೋಸೆ ಮಾಡೋದೈತ್ರಿ. ಹಿಟ್ಟು ಮುಂಜಾನೆ ಅರ್ಧ ಇಟ್ಟಿದ್ದೆ. ಸಂಜೆ ಟೈಮಿಗೆ ದೋಸೆ ಮಾಡೋಕ್ಕಾತ ಅಂತ ಹೇಳ್ಕೇಸಿಂದ ಆದ್ರೆ ಮುಂಜಾನೆ ಜಲ್ದಿನೇ ಅರ್ಧ ಇಟ್ಟಿದ್ರೆ ನಾನು ಚಂದ ತಕ ನೆನಿತ್ತು ಅಂತೇಳಿ ಅದಿಷ್ಟು ದೋಸೆ ಮಾಡಿ ಏನರ ಒಂದಷ್ಟು ಪಲ್ಯ ಮಾಡಬೇಕು. ಇವರೆಲ್ಲ ಚಕ್ಲಿ ತಿನ್ಕೋತ ಕುಂತಿದ್ರು. ಇವಾಗ ಅಡುಗೆ ಮಾಡಬೇಕು. ಅಲ್ಲ